ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಒಂದು ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಅಂತೆಯೇ ಅಡುಗೆ ಬಲ್ಲವನಿಗೆ ಹಸಿವೇ ಇರೋದಿಲ್ಲ. ಯಾಕಂತ ಹೇಳಿದರೆ ನಮ್ಗೆ ಅಡುಗೆ ಬರುತ್ತೆ ಅಂತ ಹೇಳಿದರೆ ನಾವಾಗೆ ಖುದ್ದು ಮಾಡಿಕೊಂಡು ಯಾವಾಗ ಹಸಿವಾಗುತ್ತೋ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾವು ಮಾಡ್ಕೊಳ್ಬೋದು. ಆದರೂ ಕೂಡ ಕೆಲವು ಸರಿ ಥಟ್ ಅಂತ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಯಾವ ಅಡುಗೆ ಮಾಡೋದು ಇದೆಲ್ಲ ತಲೆಯಲ್ಲಿ ಒಳಿತಾ ಇರುತ್ತೆ. ಈಸಿಯಾಗೂ ಇರಬೇಕು, ರುಚಿಕರವಾಗೂ ಕೂಡ ಇರಬೇಕು. ಯಾಕೆಂತ ಹೇಳಿದರೆ ಹಸಿವಾಗುವಾಗ ತುಂಬ ಹೊತ್ತು ತಗೊಳ್ಳೋವಂಥದ್ದಲ್ಲ. ಹಾಗಾಗಿ ಇಂಥ ಎಲ್ಲ ಅಡುಗೆಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ನಿಮಗೆ ಹೇಳ್ಕೊಡ್ತಾನೆ ಇರ್ತೇವೆ. ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಅನುರಾಧ ಅವರು ನಮಗೆ ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೇಡಮ್, ಇವತ್ತು ನಮಗೆ ಯಾವ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀರಿ? ಮೇಡಮ್, ಇದು ಸ್ವೀಟಲ್ಲಿ ಕೊಬ್ಬರಿ ಮಿಠಾಯಿ ಅಂತ ಇದೆ, ಅದನ್ನು ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಮಕ್ಕಳಿಗೆ ಇಷ್ಟ ಅಲ್ಲ ಸಿಹಿ, ಮಕ್ಕಳಿಗೆ ಯೂಶ್ವಲಿ ಈ ಆ್ಯಕ್ಚುಲಿ ಕೊಬ್ಬರಿ ಮಿಠಾಯಿ ಅಂದ ತಕ್ಷಣ ನಮಗೆ ಬಾಲ್ಯದ ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ಸ್ಕೂಲ್ಗೆಲ್ಲ ಹೋಗುವಾಗ ಸೊ ಅಂಗಡಿಯಲ್ಲಿ ಆ ಒಂದು ಚಿಕ್ಕ ಚಿಕ್ಕ ಪೀಸಸ್ ಕೊಬ್ಬರಿ ಮಿಠಾಯಿ ಸಿಗ್ತಾ ಇತ್ತು. ಆಹಾ, ಎಷ್ಟು ಚೆನ್ನಾಗಿರ್ತಾ ಇತ್ತು. ಆ ಒಂದಷ್ಟು ಚಿಕ್ಕ ಪೀಸ್ ಇದ್ರೇನೆ ಸಾಕು ಅಂತ. ಸೊ ವೆರಿ ಈಸಿಯಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗ್ತಾ ಇತ್ತು. ಸಿಗುವಂಥದ್ದು ಒಂದು ರೆಸಿಪಿನ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು. ಸೂಪರ್, ಎಲ್ರಿಗೂ ಇಷ್ಟ, ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ಅದು ತುಂಬ ಇಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ಕಿಚನ್ಗೆ ಹೋಗೋಣ. ಬನ್ನಿ. ಎಸ್ ಮೇಡಮ್, ಫಸ್ಟ್ ಹಾಗಾದರೆ ಈಗ ಕೊಬ್ಬರಿ ಮಿಠಾಯಿ. ಹಾಂ, ಸರಿ, ಹೇಗೆ ಶುರು ಮಾಡುವ? ಓಕೆ, ಮೊದಲಿಗೆ ಒಂದು ಪ್ಯಾನ್ ಬೇಕು. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಅದರ ತೇವಾಂಶ ಎಣ್ಣೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಹೋಗಲಿ ಅಂತ ಹೇಳ್ಬಿಟ್ಟು. ಈಗ ತೆಂಗಿನ ತುರಿ ಆದರೆ ನೀವೀಗ ಹುರ್ಕೊಳ್ಬೇಕು. ಅದೇ ಕೊಬ್ಬರಿ ಇದ್ರೆ ಪುಡಿ ಇದ್ರೆ ಕಟ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ಪುಡಿ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಇಲ್ಲ ಒಣಗಿದ ಕೊಬ್ಬರಿ ಇರುತ್ತಲ್ಲ ಅದಾದರೆ ಡೈರೆಕ್ಟ್ ಹಾಗೆ ರುಬ್ಬಿಟ್ಟು ಹಾಗೆ ಮಾಡ್ಬೋದು, ಬಿಸಿ ಮಾಡಿಬಿಟ್ಟು. ಕೆಲವೊಂದು ಕೊಬ್ಬರಿ ಮಿಠಾಯಿ ಖಾಲಿ ವೈಟಲ್ಲೇ ಇರುತ್ತೆ, ಕೆಲವೊಂದು ಕೊಬ್ಬರಿ ಮಿಠಾಯಿ ಆರೆಂಜ್ ಕಲರ್, ಬೇರೆ ಬೇರೆ ಕಲರ್, ಕೇಸರಿ, ಅದು 2-3 ಥರ ಮಾಡ್ಬೋದು. ಇದನ್ನ ಕೆಲವೊಂದು ತೆಗಿತಾರೆ ಇದನ್ನ, ಇದು ಅಷ್ಟು ಕಪ್ಪಾಗಿಲ್ಲ ಹಾಗೆ. ಸೊ ನಾನು ಹಾಗಾಗಿ ಹಾಕ್ತಾ ಇದ್ದೀನಿ ಇದನ್ನ. ಅಂದ್ರೆ ಅದರ ಚಿಪ್ಪಿನ ಹೊರಗೆ ತುಂಬಾ ಬ್ಲ್ಯಾಕ್ ಇರುತ್ತೆ ನೋಡಿ ಮೇಲೆ, ಇಲ್ಲಿ ಅದಾದ್ರೆ ಹಾಕ್ಲಿಕ್ಕಿಲ್ಲ. ಇದಾದ್ರೆ ಮೆರೂನ್ ಇದೆಯಲ್ಲ ಹಾಕ್ಬೋದು, ಏನಾಗಲ್ಲ. ಇದು ಸಾಕು ಅನ್ಸುತ್ತೆ ಇಷ್ಟೇ. ಇದು ಮಿಕ್ಸಿಲಿ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಲಿ ರುಬ್ಬಿಟ್ಟು ತರ್ತರಿಯಾಗಿ ರುಬ್ಬೇಕು. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಅಲ್ಲಿ. ಓಕೆ, ಸೊ ಇದೊಂದು ವೆರಿ ಈಸಿ. ಆ್ಯಕ್ಚುಲಿ ನಾವು ಈ ಕಡೆ ಸೌತ್ ಈ ಕಡೆ ಬೆಲ್ಟ್ಸಲ್ಲಿ ತೆಂಗಿನಕಾಯಿ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಹೌದೌದು, ಅದರಲ್ಲೂ ಇದು ಸ್ವೀಟ್, ಇದು ಪದಾರ್ಥಕ್ಕೂ ಆಗುತ್ತೆ, ಯಾವುದೇ ಇದಕ್ಕೂ ಆಗುತ್ತೆ, ಹಾಗೆ ತಿನ್ನೋದಕ್ಕೂ. ಹೌದು. ಸೊ ಈ ಥರ ಎಲ್ಲ ಮಾಡುವಾಗ ಒಂದೊಂದು ಪೀಸ್ ಹಾಗೆ ಹೋಗುತ್ತೆ ಬೇಕಾದ್ರೆ.
ಸಣ್ಣ ಆಗಿದೆ ಅನ್ಸುತ್ತೆ. ಸಾಕಾ? ಸಾಕು. ಇದನ್ನ ಇವಾಗ ಮಿಕ್ಸಿಯಲ್ಲಿ ಮೀಡಿಯಮಲ್ಲಿ ತರ್ತರಿಯಾಗಿ ರುಬ್ಬಬೇಕು. ಓಕೆ, ಸಾಕು. ತಿರ್ಗಾ ಅದೇ ಪ್ಯಾನ್ಗೆ ಇನ್ನೊಂದ್ಸಲಿ ಇದು ಹಾಕುವ. ಸೊ ಗ್ಯಾಸ್ ಆನ್ ಮಾಡಲಾ? ಮತ್ತೆ ಪುನಃ ಹುರ್ಕೊಳ್ಳೋಕ್ಕಿರುತ್ತಾ? ಅಲ್ಲ, ಅದು ಸ್ವಲ್ಪ ಮಿಕ್ಸಿಯಲ್ಲಿ ಸ್ವಲ್ಪ ತೇವಾಂಶ ಇರುತ್ತಲ್ಲ, ಅದು ಬಿಸಿದು, ಹಾಗೆ ಅದು ಹೋಗ್ಲಿ ಅಂತ ಹೇಳಿ. ಅಂದ್ರೆ ತೇವಾಂಶ ಪೂರ್ತಿ ಹೋಗ್ಬೇಕು, ಫುಲ್ ಡ್ರೈ ಆಗಬೇಕು. ಅದು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಹಸಿ ಇದ್ರೆ ಅಷ್ಟು ತಿನ್ಲಿಕ್ಕಾಗಲ್ಲ ಟೇಸ್ಟ್. ಬೆಟರ್ ಈ ತರ ಏನಾದ್ರೂ ಒಣಗಿದ ಇದು ತೆಂಗಿನಕಾಯಿ ಇದ್ರೆ ಡ್ರೈ, ಅದನ್ನ ಕೊಬ್ಬರಿ ಇದ್ರೆ ಅದನ್ನ ಮಾಡ್ಕೋಬಹುದು. ಕೊಬ್ಬರಿ ಕೂಡ ಸ್ವಲ್ಪ ಅಂದ್ರೆ ಡ್ರೈ ಆಗಿದಾಗ್ಬೇಕಾ ಅಂತ. ತೀರಾ ಡ್ರೈ ಆದ್ರೂ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತಲ್ವಾ? ತೀರಾ ಡ್ರೈ ಆದರೆ ಅದು ಶೇಪ್ ಬರಲ್ಲ, ಕೊಬ್ಬರಿ ಮಿಠ ಶೇಪ್. ಮತ್ತೆ ಬೇರೆ ಥರ ಮೆತ್ತಗೆ ಇಲ್ಲಂದ್ರೆ ಅದು ಹಾಲು ಮತ್ತೆ ಸಕ್ಕರೆ ಹಾಕ್ಬೇಕಾದ್ರೆ ಅದನ್ನು ಆಗಲ್ಲ. ಸ್ವಲ್ಪ ಅಂದ್ರೆ ಅದರ ನೀರು ಆವಿಯಾಗಿ ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡುವ. ಮೊಸರು ಸ್ವಲ್ಪ ಒಂದು ಸ್ಪೂನ್ ಅಷ್ಟು. ಇದಕ್ಕೆ ಮೊಸರು ಬೇರೆ ಹಾಕ್ತಾರೆ? ಹೌದು. ಫಸ್ಟ್ ಟೈಮ್ ನಾನು ಅಂದ್ರೆ ಈ ಕೊಬ್ಬರಿ ಮಿಠಾಯಿಲಿ ಮೊಸರು ಹಾಕ್ತಾರೆ. ಇಲ್ಲ, ಸ್ವಲ್ಪ ಹಾಕ್ತೀವಿ. ವೆರಿ ನೈಸ್, ಗೊತ್ತಿರಲಿಲ್ಲ. ಸ್ಪೂನ್ ಅಲ್ಲೇ ಇದೆ. ಅದೇ ಹೇಳ್ದೆ ಅಲ್ವಾ, ಇಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲರೂ ಅವ್ರವ್ರ ಒಂದು ಕೈ ರುಚಿ ತೋರಿಸ್ತಾರೆ. ತಿರುಗಿಸ್ಲಾ? ಆದರೆ ಸೇಮ್ ಡಿಶ್, ಸೇಮ್ ರೆಸಿಪಿ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಈಗ ಈ ಒಂದು ಡಿಫ್ರೆನ್ಸ್ ಯಾರೂ ಕೂಡ ಇದುವರೆಗೂ ಮೊಸರು ಹಾಕಿ ಯಾರೂ ಮಾಡಿಲ್ಲ. ಡೈರೆಕ್ಟ್ ಏನು ಕೊಬ್ಬರಿ ಮಿಠಾಯಿ ಎಲ್ಲ ಹಾಗೆ ಕೊಬ್ಬರಿ ಹಾಕೊಳ್ಳೋದು, ಸಕ್ಕರೆ ಹಾಕೋದು ಮಾಡುತ್ತೆ. ಇದು ಒಂಥರ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ನೋಡಿ ಅದು ಹೇಗೆ ಬೇರೆ ಕಲರ್ ಥರ ಬರುತ್ತಲ್ಲ ಹಾಗೆ. ಸ್ವಲ್ಪ ಹಾಲು ಹಾಕುವ. ಓಕೆ. ಮೊಸರು ಕೂಡ ತುಂಬಾ ಅಲ್ಲ, ಒಂದು 2 ಸ್ಪೂನ್. ಹಾಲು ಸ್ವಲ್ಪನೇ. ತೆಂಗಿನಕಾಯಿ ನೋಡ್ಬಿಟ್ಟು ಅಳತೆಯಲ್ಲಿ ಹಾಕೋಬಹುದು ಹಾಲು. ಒಂದು ಫುಲ್ ಇಡೀ ತೆಂಗಿನಕಾಯಿ ಇದ್ರೆ ಒಂದು ಕಪ್ ಸಾಕು ಹಾಲು. ಮತ್ತೆ ನಾವು ಸ್ವಲ್ಪನೇ ತಗೊಂಡಿದ್ದು ನಾನು, ಹಾಗಾಗಿ ಸ್ವಲ್ಪನೇ ಸಾಕು. 1 ಗೆರಟೆ ಅಷ್ಟು ತಗೊಂಡಿದ್ದೀರಿ. ಇದು ವೆರಿ ಡಿಫ್ರೆಂಟ್ ನನಗೆ. ಅಂದ್ರೆ ಫಸ್ಟ್ ಟೈಮ್ ಈ ತರ ಮೊಸರು ಬೇರೆ ಹಾಕ್ತಾರೆ ಅಂತ. ಒಣ ಕೊಬ್ಬರಿ ಯೂಶಲಿ ತೆಂಗಿನ ತುರಿಯಲ್ಲೇ ಕೆಲವರು ಹಾಗೆ ಹಾಕಿ ಹುರಿದು ಮಾಡ್ತಾರೆ. ಬಟ್ ಇದು ನೀವು ಹೇಳಿದ್ರಿ ತೇವಾಂಶ ಹೋಗ್ಬೇಕು, ಇದರಲ್ಲಿ ಮೊಸರು. ಮತ್ತೆ ಇವಾಗ ಸ್ವಲ್ಪ ಸಕ್ಕರೆ ಹಾಕುವ. ಸಿಹಿ ಎಷ್ಟು ಬೇಕೋ ಅಷ್ಟು ಅದ್ರ ತಕ್ಕನಾಗೆ ಸಕ್ಕರೆ ಹಾಕೋದು. ಮೊಸರು ಕೂಡ ಹಾಕಿದ ಮೇಲೆ ಆವಿ ಆಗಬೇಕು. ಆವಿ ಆದ ತಕ್ಷಣ ಹಾಲು ಕೂಡ ಆವಿ ಆಗಬೇಕು. ರೆಡಿ ಆಗ್ತಾ ಬಂತು. ಅದು ಪಾಕ ಥರ ಬರಬೇಕು ಅಂತದೇನಿಲ್ವಾ? ಅಂಥದ್ದೇನಿಲ್ಲ ಇದರಲ್ಲಿ. ಫ್ರೀಸರಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಆದರೆ ಆಮೇಲೆ ಕೊಬ್ಬರಿ ಮಿಠಾಯಿ ಥರ ರೆಡಿ ಆಗುತ್ತೆ. ಗಟ್ಟಿಯೇ ಬರುತ್ತಾ? ಪೀಸಸ್ ಗಟ್ಟಿ ಬರುತ್ತೆ. ಇದು ಪಾಕ ಬರಲಿಲ್ಲ, ಏನೂ ಬರಲಿಲ್ಲ ಆದ್ರೂ ಬರುತ್ತೆ. ಸ್ವಲ್ಪ ಏಲಕ್ಕಿ ಆ್ಯಡ್ ಮಾಡ್ತೀನಿ. ಫ್ಲೇವರ್ಗೆ ಇರಲಿ ಅಂತ ಹೇಳ್ಬಿಟ್ಟೆ. ಓಕೆ, ಇವಾಗ ಇದು ರೆಡಿ ಆಗಿದೆ. ಒಂದು ಟ್ರೈ ಅಥವಾ ಪಾತ್ರೆಯಲ್ಲಿ ಪ್ಲೇಟಿಗೆ ಹಾಕೊಳ್ಳೋದು. ಇನ್ನು ಪ್ಲೇಟ್ಗೆ ಹಾಕೊಂಡು ಹಾಗೆ ಫ್ರೀಸರಲ್ಲಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ತಗೊಳ್ಳಿ. ಸೊ ಅದಕ್ಕೇನು ತುಪ್ಪ ಏನಾದರೂ ಹಾಕೊಳ್ಳೋದು? ಇಲ್ಲ ಏನು ಹಾಕಲಿಕ್ಕೆ ಏನೂ ಇಲ್ಲ, ಹಾಗೆ ಬರುತ್ತೆ. ಓಕೆ, ಹಾಕುದಾ? ಹಾಕಿ.
ಪೀಸಸ್ ಬರುತ್ತಾ ಇಲ್ವೋ ಅಂತ ನನಗೆ ಅದೇ ತುಂಬ ಕುತೂಹಲ. ಇದು ಈಗ ಫ್ರೀಸರಲ್ಲಿ ಇಟ್ಟರೆ ಎಷ್ಟೊತ್ತು ಇಟ್ಕೊಳ್ಬೇಕು? ಒಂದು 10 ನಿಮಿಷ ಅಷ್ಟೇ. 10 ನಿಮಿಷ ಇದು ಗಟ್ಟಿ ಆಗೋವರೆಗೂ ಇಟ್ಬಿಟ್ಟು ಆಮೇಲೆ ಕಟ್ ಮಾಡಿದ್ರೆ ಕೊಬ್ಬರಿ ಮಿಠಾಯಿ ಥರ ಸಾಫ್ಟ್ ಬರುತ್ತೆ. ಸೊ ಎಷ್ಟು ಸಿಂಪಲ್, ಸ್ವಲ್ಪವೇ ಐಟಮ್ ಹಾಕಿ ಮಾಡಿದ್ರಿ. ಆ್ಯಕ್ಚುಲಿ ಇಲ್ದಿದ್ರೆ ತುಪ್ಪ ಬೇಕು, ಅದು ಹಾಲು ತುಂಬ ಬೇಕು, ಸಕ್ಕರೆ ಬೇಕು, ಸಕ್ಕರೆ ಪಾಕ ಬರಬೇಕು, ಇಷ್ಟೆಲ್ಲ ಅಂದರೆ ಬಾಕಿ ಸ್ವೀಟ್ ಥರ ನೆನ್ಕೊಂಡಿದ್ವಿ. ಇದಂತೂ ತುಂಬ ಈಸಿಯಾಗಿ ಈಸಿಯಾಗಿ ಇದನ್ನು ಫ್ರೀಸರಲ್ಲಿ ಇಡಬೇಕು. ಓಕೆ. ಓಕೆ, ಇವಾಗ ಇದು ರೆಡಿ ಆಗಿದೆ. ಒಂದು ಫ್ರೀಸರಲ್ಲಿ ಇಟ್ಬಿಟ್ಟು 10 ಮಿನಿಟ್ಸ್ ಫ್ರೀಸರಲ್ಲಿ ಇಡಬೇಕು. 10 ನಿಮಿಷ. ಹಾಗಾದರೆ ನಮ್ಮ ನೆಕ್ಸ್ಟ್ ರೆಸಿಪಿ ಎಲ್ಲ ರೆಡಿ ಆಗುವಾಗ ಇದು ಕೂಡ ರೆಡಿ ಆಗುತ್ತೆ. ರೆಡಿಯಾಗಿರುತ್ತೆ. ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸೊ ಕೊಬ್ಬರಿ ಮಿಠಾಯಿ ಎಷ್ಟು ಸುಲಭ, ಸೇಮ್ ಒಂದೇ ರೀತಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಮಾಡೋದು. ಕಮ್ಮಿ ವೆಚ್ಚ, ಬಟ್ ಕೊಬ್ಬರಿ ಮಿಠಾಯಿ ತಯಾರಾಗಿದೆ. ಸೊ ತಯಾರಿಸುವ ವಿಧಾನದಲ್ಲೂ ಕೂಡ, ಇಂಗ್ರೀಡಿಯೆಂಟ್ಸಲ್ಲೂ ಕೂಡ ತುಂಬ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅದನ್ನು ನೀವು ನೋಡಲೇಬೇಕು. ಮತ್ತೊಮ್ಮೆ ನೋಡಿ. ಕೊಬ್ಬರಿ ಮಿಠಾಯಿ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ತೆಂಗಿನ ಚೂರುಗಳನ್ನು ತೇವಾಂಶ ಹೋಗುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಮತ್ತೆ ಪುನಃ ತೆಂಗಿನ ಪುಡಿಯನ್ನು ಹುರಿಯಿರಿ. ಆನಂತರ 2 ಚಮಚ ಮೊಸರು ಸೇರಿಸಿ ಹುರಿದು 2 ರಿಂದ 3 ಚಮಚದಷ್ಟು ಹಾಲು ಸೇರಿಸಿ ಹುರಿಯಿರಿ. ಹಾಲು ಹಾಗೂ ಮೊಸರು ಆವಿಯಾದ ನಂತರ ರುಚಿಗೆ ಅನುಸಾರವಾಗಿ ಸಕ್ಕರೆ ಸೇರಿಸಿ 2 ರಿಂದ 3 ನಿಮಿಷ ಹುರಿದು ಏಲಕ್ಕಿ ಸೇರಿಸಿ. ಬಳಿಕ ತಟ್ಟೆಯ ಮೇಲೆ ಹರಡಿ ಒತ್ತಿಕೊಂಡು ಫ್ರೀಸರ್ನಲ್ಲಿ 10 ನಿಮಿಷ ತಣ್ಣಗಾಗಲು ಇಟ್ಟು ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಯಾದ ಕೊಬ್ಬರಿ ಮಿಠಾಯಿ ತಯಾರಿಸುವ ವಿಧಾನವಂತೂ ನೋಡ್ಕೊಂಡು ಬಂದ್ರಿ. ಸೊ ಎಷ್ಟು ಸುಲಭವಾಗಿದೆ ಅಲ್ವಾ? ಸೊ ಅದರಲ್ಲೂ ಕೂಡ ತುಂಬ ಡಿಫ್ರೆಂಟ್. ಇದನ್ನಿನ್ನು ಫ್ರೀಸರಲ್ಲಿ ಇಡಬೇಕು, ತಣ್ಣಗಾಗಬೇಕು. ನೆಕ್ಸ್ಟ್ ರೆಸಿಪಿ ರೆಡಿ ಆಗುವಾಗ ಇದು ಕೂಡ ಕರೆಕ್ಟಾಗಿ ಸೆಟ್ಟಾಗಿ ರೆಡಿಯಾಗಿರುತ್ತೆ. ನಾನು ಫ್ರೀಸರಲ್ಲಿ ಇಡ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಸಿಹಿ ಆಗಿರುವಂಥ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ, ಫ್ರೀಸರಲ್ಲಿ ಹಾಗೆ ಚಿಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಈಗ ಯಾವ ಚಿಲ್ಡ್ ಐಟಮ, ಯಾವುದು ಹಾಟಾ ಸ್ಪೈಸಿಯಾ ಏನಿದೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಓಕೆ, ಇದು ಈರುಳ್ಳಿಯಲ್ಲಿ ಸಬ್ಜಿ ಮಾಡೋದು. ಅಂದರೆ ಇದು ಚಪಾತಿ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ಈರುಳ್ಳಿಯಿಂದ ಇದು ಪಲ್ಯ ಬಾಜಿ ಓಕೆ, ಯಾವುದಾದ್ರೂ ಅದರಲ್ಲಿ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಈರುಳ್ಳಿಯಲ್ಲಿ ಎಲ್ಲಿದು ಡಿಶ್ ಇದು? ಆ್ಯಕ್ಚುಲಿ ಎಲ್ಲಿದ್ರು ಡಿಶ್ ಅಂತ ಹೇಳಿದ್ರೆ ನಾನೇ ಮಾಡಿದ್ದು. ನಿಮ್ಮದೇ ಓನ್ ರೆಸಿಪಿ? ಹೌದು. ಹೇಗೆ ಸ್ಟಾರ್ಟ್ ಮಾಡೋಣ? ಮೊದಲಿಗೆ ಈರುಳ್ಳಿಯಲ್ಲಿ ಒಂದು ನಾವು ಮಾಮೂಲಿ ಥರ ಕಟ್ ಮಾಡ್ಕೋತೀವಲ್ಲ ಆ ಥರ ಕಟ್ ಮಾಡಬಾರ್ದು. ಆಗ ಇದು ಈರುಳ್ಳಿಯಲ್ಲಿ ಮೇಲಿರುತ್ತಲ್ಲ ಅದು ಹಾಗೆ ಬಿಡಬೇಕು ಇಲ್ಲಿ ರೂಟ್ಸ್. ಹಾಂ, ಮತ್ತೆ ಈರುಳ್ಳಿದ ಮೇಲಿದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮತ್ತೆ ಈ ಥರ ಫ್ಲವರ್ ಥರ ಬರಬೇಕು. ಅದು ಕಟ್ ಮಾಡಿದಾಗ 4 ಭಾಗ ಫ್ಲವರ್ ಥರ ಬರಬೇಕು. ಇಲ್ಲಾಂದರೆ ಇದು ಕಟ್ ಮಾಡಿದ್ರೆ ಇದು ಪುಡಿಯಾಗಿ ಹೋಗುತ್ತೆ. ಹಾಗಾಗಿ ಇದನ್ನೇ ಇದು 4 ಭಾಗ ಥರ ಬರಬೇಕು. ಓಕೆ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಇಲ್ಲಾಂದರೆ ಕಾರ್ನ್ಫ್ಲವರ್ ಯಾವುದಾದ್ರೂ ತೊಗೋಬೋದು. ಮತ್ತು ಇದರಲ್ಲಿ ಮೊದಲಿಗೆ ಶುರು ಮಾಡೋಣಲ್ಲ. ಓಕೆ, ಮೊದಲಿಗೆ ಒಂದು ಬೌಲ್ನಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ. ಸ್ಪೂನ್ ಎರಡು ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತೀನಿ. ನಂತರ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಬೇಕು.
ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್. ಓಕೆ. ಸೊ ಅರುಣ ಗರಂ ಮಸಾಲ ಪುಡಿ ಸ್ವಲ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ಸ್ ಸಿಗುವಂಥದ್ದು. ಸಾಕಾ ಹೇಗೆ ಹಾಕ್ಲಾ? ಹಾಂ, ಸಾಕು ಸಾಕು. ಇನ್ನು ಖಾರ ಚಿಲ್ಲಿ ಪುಡಿ, ಪೌಡ್ರಾ? ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್ ಹಾಕ್ಲಾ? ಹಾಂ, ಹಾಕಿ ನೋಡ್ಕೊಳ್ಳಿ. ಓಕೆ ಓಕೆ. ಇದು ಹೇಗೆ ತುಂಬ ಖಾರ ಇರುತ್ತಾ ಹೇಗೆ? ಖಾರ ಅಂದರೆ ಮೀಡಿಯಮಲ್ಲಿ ಇರುತ್ತೆ. ಸಾಕು ಸಾಕು. ಮತ್ತು ಕಾಯಿ ಮೆಣಸು ಸಹ ಹಾಕ್ಲಿಕ್ಕೊಂಡು ಒಂದು. ಓಕೆ. ಸೊ ನೆಕ್ಸ್ಟ್ ಇನ್ನು ಅರಿಶಿನ ಹುಡಿ. ಹಾಂ, ಸಾಕು ಸಾಕು. ಅರಿಶಿನ ಹುಡಿ, ಜೀರಾ ಪೌಡರ್ ಇದೆಯಾ? ಹ್ಞೂ. ಸೊ ಅರುಣ ಅರಿಶಿನ ಪುಡಿ ಅಂದಾಜಲ್ಲೇ ಹಾಕ್ತಾ ಇದ್ದೀನಿ. ಸಾಕಾ? ಸಾಕು ಸಾಕು ಸಾಕು. ಹಾಗೆಯೇ ಅರುಣ ಜೀರಿಗೆ ಪುಡಿ, ಜೀರಿಗೆ ಸಾಕು. ಹಾಂ, ಹಾಕ್ಲಾ? ಸಾಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಸಾಕು. ಸ್ವಲ್ಪ ನೀರು ಬೇಕು. ನೀರು ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ಸ್ವಲ್ಪ ಓಕೆ. ಈ ಥರ ಮೀಡಿಯಮ್ ಆಗಿರಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಹಾಗೆ ಈ ಕನ್ಸಿಸ್ಟೆನ್ಸಿ ಬರಬೇಕು. ನಂತರ ಈ ಈರುಳ್ಳಿನ ಅದರಲ್ಲಿ ಡ್ರಿಪ್ ಮಾಡಬೇಕು. ಓಕೆ. ಸೊ ಅದನ್ನು ಹಾಗೆ ಬೇಯಿಸ್ಕೊಳ್ಳೋದಾಗಲೇ ಆಮೇಲೆ ಎಣ್ಣೆಲಿ ಫ್ರೈ ಮಾಡಬೇಕು ಇದನ್ನು. ಡೀಪ್ ಫ್ರೈಯಾ ಇದು? ಹೌದು. ಹಾಂ ಹಾಂ ಹಾಂ. ಹಾಗಾದರೆ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಹಾಂ. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಿಮಗೆ ಗೊತ್ತೇ ಇದೆ. ಹೌದು. ಸೊ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಫ್ರೈ ಆಗ್ತಾ ಅದೇ ಅರಳುತ್ತಾ ಹೇಗೆ? ಅಲ್ಲ, ಮೆರೂನ್ ಕಲರ್ ಬಂದ್ಬಿಟ್ಟು ಸ್ವಲ್ಪ ಇದಾಗುತ್ತೆ ಮೆತ್ತಗೆ. ಎಳೆ ಎಳೆಯಾಗಿ ಅದು ಬಿಟ್ಕೊಳ್ಬೇಕು. ಹೌದು. ಇದು ಡಿಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಹಿಟ್ಟಲ್ಲೂ ಸ್ವಲ್ಪ ಡಿಪ್ ಮಾಡ್ಕೊಳ್ಳೋಣ. ಮತ್ತೆ ಪುನಃ ಒಂದು ಕೋಟಿಂಗ್. ಹೌದು. ಇದಕ್ಕೆ ಮೀಡಿಯಂ ಸೈಜ್ ಈರುಳ್ಳಿನೇ ಬೇಕು. ಹಾಂ, ಹೌದು ಹೌದು. ಹಾಕುವ ಈಗ. ಈ ಥರ ಮೆರೂನ್ ಕಲರಲ್ಲಿ ಬರಬೇಕು ಅದು. ಪೂರ್ತಿ ಬೇಯೋರ್ಗೂ ಕಾಯಿಸ್ಕೊಳ್ಬೇಕು. ಅದು ನಾವು ಮೊದಲೇ ಅದನ್ನು ಹರಳಿಸ್ಕೊಳ್ಬೇಕಾ ಹೇಗೆ? ಅದನ್ನು ಕಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಅರಳುತ್ತಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಗಟ್ಟಿ ಇದ್ದರೆ ಈರುಳ್ಳಿ ಸ್ವಲ್ಪ ಬಿಡಿಸ್ಕೊಂಡು ಆಮೇಲೆ ಹಾಕಿ. ಈ ದಮ್ಮಾಲು ಎಲ್ಲ ಮಾಡ್ತಾರೆ. ಸೊ ಅದು ಕೂಡ ಬೇಯಿಸ್ಕೊಂಡು ಚಿಕ್ಕ ಚಿಕ್ಕ ಪೊಟ್ಯಾಟೊ ಇದ್ದರೆ ಬೇಯಿಸಿ ಈ ಥರ ಫ್ರೈ ಮಾಡಿ ಎಲ್ಲ ಮಾಡಿ. ಸೊ ಇದು ಈರುಳ್ಳಿಯಿಂದ. ಓಕೆ, ಇದು ಆಗಿದೆ ಅನ್ಕೋತೀನಿ. ತೆಗಿ, ಸಾಕು. ಇದು ತಣ್ಣಗಾಗೋವರೆಗೂ ಸ್ವಲ್ಪ ಸೈಡಲ್ಲಿ ಇಡುವ. ಓಕೆ. ನೆಕ್ಸ್ಟ್ ಇನ್ನು ಅದಕ್ಕೆ ಸ್ವಲ್ಪ ಇದು ಗೊಜ್ಜು ಥರ ಮಾಡ್ಕೊಳ್ಳೋಣ ಇದಕ್ಕೆ. ಮತ್ತು ಒಂದು ಪ್ಯಾನ್ ಬೇಕು. ಒಂದು ಪ್ಯಾನಲ್ಲಿ. ಓಕೆ. ಹಾಗಾದರೆ ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ, ಆ ಕಡೆ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಅಲ್ಲ? ಸ್ವಲ್ಪ ಎಣ್ಣೆ ಹಾಕುವ. ಇದನ್ನೇ ಹಾಕ್ಲಾ? ಹಾಂ, ಇದನ್ನೇ ಹಾಕಿ ಸ್ವಲ್ಪ. ಯೂಶ್ವಲಿ ಬಿಸಿ ಎಣ್ಣೆ ಇರುವಾಗ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಸುಲಭನೂ ಆಗುತ್ತೆ ಆ್ಯಂಡ್ ಸೇಮ್ ರೆಸಿಪಿಗೆ ಆದರೆ ಅದರ ಒಂದು ಫ್ಲೇವರ್ಸ್ ಕೂಡ ಸಿಗುತ್ತಲ್ಲ. ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ಹಾಕಿ, ಸ್ವಲ್ಪ ಸ್ವಲ್ಪ ಸಾಕು. ಸ್ವಲ್ಪ ಒಣ ಮೆಣಸು ಹಾಕ್ಕೊಳ್ಳುವ. ಒಂದು 4 ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ನಾನಿಲ್ಲಿ ಇದಕ್ಕೆ ಇಷ್ಟೇ ಸಾಕು ಅಂತ ಹೇಳ್ಕೊತೀನಿ. ಅಂದರೆ ಮ್ಯಾರಿನೇಷನ್ಗೂ ನಾವು ಹಾಕ್ಕೊಂಡಿದ್ದೀವಿ. ಹೌದು, ಹಾಗಾಗಿ ಸ್ವಲ್ಪನೇ ಸಾಕು ಅಂತ. ಖಾರ ನೋಡಿ ಹಾಕೋಬೋದು. ಮತ್ತು ಸ್ವಲ್ಪ ಜೀರಿಗೆ, ಶುಂಠಿ, ಸ್ವಲ್ಪ ಒಂದು ಕಾಯಿ ಮೆಣಸು. ಇಷ್ಟನ್ನು ಫ್ರೈ ಮಾಡಿ ಮಿಕ್ಸಿಯಲ್ಲಿ ರುಬ್ಕೋಬೇಕು.
ಸಾಕು ಇದು ತೆಗಿಯೋದು. ಹಾಂ, ಲೈಟ್ ಬ್ರೌನಲ್ಲಿ ಡೈರೆಕ್ಟ್ ಮಿಕ್ಸಿಗ. ಈರುಳ್ಳಿ ಹಾಕುವ ಸ್ವಲ್ಪ. ಇದು ಮಸಾಲೆಗೆ ಎಲ್ಲ. ಹೌದು. ಇದು ಯಾವುದ್ರ ಜೊತೆಗೆ ತಿನ್ನೋದಕ್ಕೆ? ಚಪಾತಿಗೆ, ಇದು ಅಕ್ಕಿ ರೊಟ್ಟಿ, ಆ ಥರದ್ದೆಲ್ಲ. ಓಕೆ, ಇದು ಮಿಕ್ಸಿಗೆ ಹಾಕುವ. ಮಿಕ್ಸಿ ಮಾಡು. ಸೊ ಇನ್ನು ಇದಕ್ಕೆ ಏನು ಸ್ವಲ್ಪ ನೀರು ಹಾಕೊಂಡು ರುಬ್ಬೇಕು ಸ್ವಲ್ಪ. ಓಕೆ, ಸ್ವಲ್ಪ ತಣ್ಣಗಾಗಲಿ. ಇನ್ನು ಒಂದು ಪಾತ್ರೆಯಲ್ಲಿ ಒಂದು ಮೆಂತ್ಯ ಮತ್ತು ಇದು ಒಣಮೆಣಸು ಸ್ವಲ್ಪ ಬೇಯಿಸ್ಬಿಟ್ಟು ಅದ್ರದ್ದು ಫ್ಲೇವರ್ ರಸನ ಸ್ವಲ್ಪ ಬೇಕು ಹಾಗೆ. ಅದಕ್ಕೆ ಈರುಳ್ಳಿ. ಹೌದು ಹೌದು. ತಣ್ಣಗಾಗೋಷ್ಟರಲ್ಲಿ ಅದನ್ನು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ 1 ಗ್ಲಾಸ್ ಅಷ್ಟು. ಸಾಕು. ಸಾಕು. ಇದು ಕಡಾಯಿ ಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೀನಿ. ಸ್ಪೂನ್ ಇದೆ. ಒಂದು 4 ಒಣಮೆಣಸು ಹಾಕ್ತಾ ಇದ್ದೀನಿ. ಸೊ ನಾವೀಗ ಹುರಿದು ಹಾಕಿದ್ದೀರಿ, ಅದಕ್ಕೂ ಹಾಕೊಂಡಿದ್ದೀವಿ. ಹೌದು. ಇನ್ನು ನೆಕ್ಸ್ಟ್ ಇನ್ನು ಇದಕ್ಕೂ ಕೂಡ. ಹೌದು. ಸೊ ಒಳ್ಳೆ ಸ್ಪೈಸಿ ಬರುತ್ತೆ. ಮಳೆಗಾಲಕ್ಕೆ ಹೇಳಿ ಮಾಡಿಸಿದ್ದೆ. ಸೊ ಅದು ಆ ಕಡೆ ಕುದೀತಾ ಇದೆ ಅಂದರೆ ಇದನ್ನು ನಾನು ಗ್ರೈಂಡ್ ಮಾಡಿಕೊಡ್ಲಾ? ಹಾಂ, ಆಗಿದೆ ಅನಿಸುತ್ತೆ. ನೀರು ಹಾಕ್ಬೇಕಲ್ಲ? ಹಾಂ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಫೈನ್ ಪೇಸ್ಟ್ ಅಲ್ಲ? ಈರುಳ್ಳಿಯ ಖಾರ ಆ್ಯಂಡ್ ಇದರಲ್ಲೂ ಕೂಡ ಈರುಳ್ಳಿ ಇದೆ, ಅಲ್ಲೂ ಇದೆ. ಸಾಕಾ? ಅಂದರೆ ಈ ಒಂದು ಪೇಸ್ಟ್ ಅದಕ್ಕೆ ಇನ್ನೂ ಟೆಕ್ಸ್ಚರ್ ಕೊಡುತ್ತೆ, ಅವ್ನ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಬರ್ತಾರೆ. ಅಂದರೆ ಒಣಮೆಣಸು ಬೇಯಿಸಿದ್ರೆ ಅದರ ಪೇಸ್ಟ್ದು ಟೇಸ್ಟೇ ಬೇರೆ. ಓಕೆ, ಕಲರ್ ಬಂದಿದೆ ಅನ್ಕೋತೀನಿ. ಬಂದಿದೆ, ಆಲ್ರೆಡಿ ಚೇಂಜ್ ಆಗಿದೆ ಕಲರ್. ಸರಿ, ಗ್ಯಾಸ್ ಆಫ್ ಮಾಡೋದಿಲ್ಲ, ಇದನ್ನ ಈ ಕಡೆ ಶಿಫ್ಟ್ ಮಾಡಿ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಲ್ಲ. ಸ್ವಲ್ಪ ಎಣ್ಣೆ ಹಾಕೋಣ, ಇನ್ನೂ ಸ್ವಲ್ಪ. ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಎಣ್ಣೆ ಬಿಸಿಯಾಗಿದೆ. ಈರುಳ್ಳಿ ಹಾಕೋತೀನಿ ಸ್ವಲ್ಪ. ಸಾಸಿವೆ, ಈರುಳ್ಳಿ, ಜೀರಿಗೆ ಇದೆಲ್ಲ ಒಗ್ಗರಣೆಗೆ. ಈರುಳ್ಳಿ ಕಂದು ಬಣ್ಣವರೆಗೂ ರುಬ್ಬಬೇಕು. ರುಬ್ಬಿರೋವಂಥ ಮಸಾಲ ಹಾಕ್ತಾ ಇದ್ದೀನಿ ಈಗ ಒಂದು ಸ್ಪೂನಲ್ಲಿ. ಇದಕ್ಕೆ ಆ ನೀರು ಆ್ಯಡ್ ಮಾಡೋಣ. ಇದಕ್ಕೆ ಹೌದು, ಬರೀ ನೀರು ಮಾತ್ರ. ಇದು ರುಬ್ಕೊಳ್ಳುವಾಗ ಬೇಕು ಅಂತ ಇಲ್ವಾ ಈ ನೀರು? ಹಾಕ್ಬೋದು, ಅದಕ್ಕೂ ಹಾಕ್ಬೋದು. ಓಕೆ, ಸಾಕಾ? ಸಾಕು. ಇದ್ರದ್ದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ. ಸೊ ಹಾಗಾದ್ರೆ ಅದನ್ನು ಹುರಿತಾ ಇರೋಷ್ಟು ಇದನ್ನ ರುಬ್ಕೊಳ್ಳ? ಹೌದು, ಅದ್ರ ಜೊತೆ ಮಾತ್ರ ಅಲ್ಲ, ಅದು ಮತ್ತೆ ಇನ್ನೊಂದು 2 ಐಟಮ್ ಹಾಕ್ಬೇಕು ಅದಕ್ಕೆ. ಹಾಕಿ ಇದನ್ನು ಪೂರ್ತಿ ಹಾಕ್ಲಾ? ಹಾಂ,
ನೀರು ಸಮೇತ ಹಾಕಿ ಮತ್ತು ಅದ್ರ ಜೊತೆಗೆ ಟೊಮೆಟೊ ಸ್ವಲ್ಪ, ಮೇನು ಸ್ವಲ್ಪ ಇರಲಿ ಫ್ಲೇವರ್ಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗಸಗಸೆ ಹಾಕ್ಲಾ? ಎಷ್ಟು? 1 ಸ್ಪೂನಷ್ಟು. 1 ಸ್ಪೂನಷ್ಟು ಗಸಗಸೆ ಹಾಕ್ಲಾ? ಸಾಕು ಸಾಕು. ಇವಾಗ ಅದು ಮಿಕ್ಸಿಗೆ ಅದೇ ನೀರಲ್ಲಿ ಸಾಕಾಗುತ್ತೆ, ಯಾಕಂದರೆ ಟೊಮೆಟೊಲ್ಲೂ ಸ್ವಲ್ಪ ನೀರು ಬಿಡುತ್ತೆ, ಹಾಗಾಗಿ. ಇದು ಅದಕ್ಕೆ ಹಾಕ್ಬೇಡವಾ? ಓಕೆ, ಸ್ವಲ್ಪ ನೀರು ಹಾಕಿ ಇದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋದು. ಹೌದು. ಹಾಕ್ಲಾ? ಹಾಕಿ ಸಾಕು. ಖಾರ ಘಮ ಸ್ಪೈಸಿ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ಲಾಸ್ಟ್. ರುಚಿಗೆ ತಕ್ಕಷ್ಟು ನೋಡಿ ಸ್ವಲ್ಪ ಉಪ್ಪು ಹಾಕ್ತೀವಿ. ಇದು ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿ ಅನಿಸ್ತದೆ. ಈಗ ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀವಿ. ಮಸಾಲೆ ಬೇಸಿಕ್ ಆಗಿ ಇದಿರುತ್ತೆ. ಈರುಳ್ಳಿ ಬದಲು ಬೇರೆ ಏನಾದರೂ ಟ್ರೈ ಮಾಡ್ಬೋದು? ಬೇರೆ ತರಕಾರಿ ಅಂತ ಹೇಳಿದ್ರೆ ಬಟಾಟೆ ಹಾಕ್ಬೋದು, ಆಲೂಗಡ್ಡೆ, ಮತ್ತು ಇದು ಬದನೆ ಹಾಕ್ಬೋದು. ಬದನೆಕಾಯಲ್ಲಿ ಅಂತ ಹೇಳಿದ್ರೆ ಇದ್ರದ್ದು ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೆಲ್ಲ ರೆಸಿಪಿ ಎಲ್ಲ ಐಟಮ್ಸ್ ಎಲ್ಲ ತುಂಬಿಸ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಮತ್ತೆ ಎಣ್ಣೆಕಾಯಿ ಥರ ಸ್ವಲ್ಪ ಡಿಪ್ ಮಾಡಿ. ಆಲೂಗಡ್ಡೆ ಆದರೆ ಫ್ರೈ ಮಾಡ್ಕೊಂಡು ಇದು ಮಾಡಿದ್ರೆ ಸ್ವಲ್ಪ ನವಿಲು ಕೋಸು ಬರುತ್ತಲ್ಲ, ಆ ಟೈಪಲ್ಲಿ ಬರುತ್ತೆ. ಮತ್ತು ಇವಾಗ ಈರುಳ್ಳಿ ಫ್ರೈ ಡಿಪ್ ಮಾಡಿ ಅದ್ರದ್ದು ಹಾಕ್ಬೇಕದು. ಈಗ ಹಾಕ್ಲಾ? ಹಾಂ, ಸ್ವಲ್ಪ ಮುಚ್ಚೋಣ, ಸ್ವಲ್ಪ ಮೀಡಿಯಮ್ ಫ್ಲೇವರ್ ಮಾಡಿಬಿಟ್ಟು ಮುಚ್ಚೋಣ. ಸ್ವಲ್ಪ ಮೆತ್ತಗಾಗುತ್ತೆ ಹಾವಿಗೆ. ಅಂದರೆ ಆಲ್ರೆಡಿ ಅದೇ ಈರುಳ್ಳಿ ಆಲ್ರೆಡಿ ಫ್ರೈ ಆಗಿದೆ, ಸೊ ಮಸಾಲೆ ಜೊತೆಗೆ ಬ್ಲೆಂಡ್ ಸ್ವಲ್ಪ ಹೀರ್ಕೊಳ್ಳಿ ಅಂತ ಅದ್ರದ್ದು ಅಷ್ಟೇ. ಸೊ ಇಂಟ್ರೆಸ್ಟಿಂಗ್ ರೆಸಿಪಿ ಆ್ಯಕ್ಚುಲಿ. ಪ್ರೋಸೆಸ್ ನೋಡ್ತಾ ಇರುವಾಗ ತುಂಬ ಎಲಾಬ್ರೇಟೆಡ್ ಅಂತ ಅನ್ಸುತ್ತೆ, ಬಟ್ ಇಲ್ಲ, ಅದನ್ನು ನಾವು ಇದನ್ನೆಲ್ಲ ಪೇಸ್ಟ್ ಎಲ್ಲ ಸ್ವಲ್ಪ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಅನಿಸುತ್ತೆ. ಸ್ವಲ್ಪ ಮೆಲ್ಟ್ ಆಗಿದೆಯಾ ಅಂತ ಸ್ವಲ್ಪ ನೋಡ್ತೀನಿ. ಆಗಿದೆಲ್ಲ ಮೆತ್ತಗಾಗಿ. ಸೊ ಇದರ ಒಂದು ಮಾಯಿಶ್ಚರ್ ಬಂದ ತಕ್ಷಣ ಅದು ತಂತಾನೇ ಹರಡ್ಕೊಳ್ಳುತ್ತೆ ಹಾಗೆ, ಈ ಥರ. ಆಮೇಲೆ ಆಯ್ತಾ? ರೆಡಿಯಾ? ಓಕೆ, ರೆಡಿಯಾಗಿದೆ. ಈಗ ಇವಾಗ ಸರ್ವಿಂಗ್ ಬೌಲ್ನಲ್ಲಿ ತಗೋತೀನಿ. ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಹಂಚ್ಕೊಳ್ಳಿಕ್ಕೆ. ರೆಡಿಯಾಗಿದೆ. ಇವಾಗ ನಾನು ಮಾಡಿರೋಂಥ ಈರುಳ್ಳಿ ಪದಾರ್ಥ ನೋಡಿ. ಥ್ಯಾಂಕ್ ಯು ಸೋ ಮಚ್. ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ, ವೆರಿ ನೈಸ್. ಸೊ ಒಬ್ವಿಯಸ್ಲಿ ಇದು ಸ್ವಲ್ಪ ಗ್ರೇವಿಶ್ ಬೇಕಾದರೆ ಇನ್ನೂ ಇಟ್ಕೊಳ್ಬೋದು. ಹಾಗಾದರೆ ಇದು ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಡ್ರೈ ಮಾಡಿದರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಇಲ್ಲದಿದ್ರೆ ನೀವು ಆಗ ಹೇಳಿದಾಗೆ ರೊಟ್ಟಿ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಆಗಿರುವಂಥ ಈರುಳ್ಳಿ ಪಲ್ಯ, ಅದನ್ನು ನೀವು ಗ್ರೇವಿಶ್ ಆಗಿ ಮಾಡಿಕೊಂಡ್ರೆ ಗ್ರೇವಿ ಕೂಡ ಮಾಡ್ಕೊಳ್ಬೋದು. ಸೊ ಆಪ್ಷನ್ ನಮಗೆ ಬೇಕಾದಾಗೆ. ಬಟ್ ಈಗ ಮಾಡಿಕೊಟ್ಟಿರುವಂಥದ್ದು ಈರುಳ್ಳಿ ಪಲ್ಯ. ಸೊ ಯಾವ ರೀತಿ ಮಾಡೋದು ಮತ್ತೊಮ್ಮೆ ನೋಡಿ. ಈರುಳ್ಳಿ ಸಬ್ಜಿ ತಯಾರಿಸೋ ವಿಧಾನ. ಮೊದಲಿಗೆ ಈರುಳ್ಳಿಯನ್ನು ದಂಟು ಸಮೇತ 4 ಭಾಗ ಮಾಡಿಕೊಳ್ಳಿ. ಇನ್ನೊಂದೆಡೆ 3 ರಿಂದ 4 ಚಮಚದಷ್ಟು ಮೈದಾ ಹಿಟ್ಟಿಗೆ ಅರುಣಾ ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ, ಅರಶಿನ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು,
ಸ್ವಲ್ಪ ನೀರು ಹಾಕಿ ದಪ್ಪನೆ ಕಲಸಿಕೊಳ್ಳಿ. ಕಲಸಿದ ಈ ಹಿಟ್ಟಿನಲ್ಲಿ ಈರುಳ್ಳಿಯನ್ನು ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. 5 ನಿಮಿಷ ನೆನೆಯಲು ಇಟ್ಟು ಮೈದಾ ಹಿಟ್ಟಿನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆನಂತರ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸು, ಜೀರಿಗೆ, ಶುಂಠಿ, ಹಸಿಮೆಣಸನ್ನು ಹುರಿದಿಟ್ಟುಕೊಳ್ಳಿ. ಅದೇ ಎಣ್ಣೆಯಲ್ಲಿ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ ಹಾಕಿ ಹುರಿಯಿರಿ. ಇನ್ನೊಂದೆಡೆ ಬೇಯಿಸಿದ ಒಣಮೆಣಸು, ಧನಿಯಾ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಗಸಗಸೆಯನ್ನು ನುಣ್ಣಗೆ ರುಬ್ಬಿಕೊಂಡು ಮಸಾಲೆಗೆ ಸೇರಿಸಿ ಕುದಿಸಿ. ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕರಿದಿಟ್ಟ ಈರುಳ್ಳಿಯನ್ನು ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಈರುಳ್ಳಿ ಸಬ್ಜಿ ರೆಡಿ. ಎಸ್ ಮೇಡಮ್, ಸೊ ಸ್ವೀಟ್ ಆ್ಯಂಡ್ ಖಾರ ಎರಡೂ ಕೂಡ ರೆಡಿಯಾಗಿದೆ. ಇದು ತೀರಾ ಖಾರ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ ಹೇಗೆ. ಫಸ್ಟ್ ಅದನ್ನೇ ಟೇಸ್ಟ್ ನೋಡೋಣ. ಖಾರ ಆದರೆ ಆಮೇಲೆ ಸ್ವೀಟ್ಗೆ ಹೋಗ್ಬೋದು. ಬಟ್ ಆ ಶೇಪ್ಸ್ ಅಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಇದನ್ನು ಟ್ರೈ ಮಾಡೋಣ. ತಗೊಳ್ಳಿ. ಒಳ್ಳೆ ಹೂ ಥರನೇ ಅರಳಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೂಪರ್. ಅಷ್ಟು ಖಾರ ಇಲ್ಲ ಅನಿಸುತ್ತೆ, ಸ್ಪೈಸಿ ಆಗಿದೆ. ಫಸ್ಟ್ ತಗೊಳ್ಳುವಾಗ ಏನಿಲ್ಲ, ಆಮೇಲೆ ಖಾರ ಬಿಟ್ಕೊಳ್ಳುತ್ತೆ, ಆಮೇಲೆ ಟೇಸ್ಟ್ ಬಡ್ಸ್ಗೆ ಅಡ್ಜಸ್ಟ್ ಆಗ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಏನಾದರೂ ಈ ಥರ ಶೀತಲ ಆಗುವಾಗ ಮದ್ದು ಕೊಟ್ಟರೆ ತಿನ್ನಲ್ಲ, ಈ ರೀತಿಯಾಗಿ ಕೊಟ್ಟರು ಕೂಡ ತಿಂತಾರೆ. ಕಣ್ಣು ತುಂಬ ಚೆನ್ನಾಗಿದೆ. ಇದು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿದೆ, ವೆರಿ ಟೇಸ್ಟಿ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ಹೆಚ್ಚಿಗೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಆದರೂ ಕೂಡ ಅದು ನೋಡುವಾಗ ರಿಚ್ನೆಸ್ ಅದರಲ್ಲಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಏನು ನಾನು ಆಗಲೇ ಹೇಳಿದೆ, ತುಪ್ಪ ಹಾಕದೆ ಹಾಗೆ ಬಂದ್ಬಿಡುತ್ತಾ ಅಂತ. ಒಳ್ಳೆ ಪೀಸಸ್ ಬಂದಿದೆ, ಕರೆಕ್ಟ್ ಶೇಪ್. ಕೊಬ್ಬರಿ ಮಿಠಾಯಿ ನಮ್ಮ ಸ್ಕೂಲ್ ಹೊರಗಡೆ ಸಿಗ್ತಾಯಿತ್ತು, ಅದೇ ಥರದ. ವೆರಿ 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 ಟೇಸ್ಟಿ ಮೇಡಮ್. ಸೊ ಅಲ್ಲಿ ಚಿಕ್ಕ ಚಿಕ್ಕ ಪೀಸ್ ಕೊಡ್ತಾಯಿದ್ರು, ಇಷ್ಟುದ್ದ ಇಷ್ಟುದ್ದ ಪೀಸಸ್ ಸಿಗ್ತಾಯಿತ್ತು. ಇದು ಫುಲ್ ಈ ಥರ. ಆ್ಯಂಡ್ ಏನು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸಿಂಪಲ್ ಆಗಿ. ಬಟ್ ನನಗೆ ಫಸ್ಟ್ ಟೈಮ್ ಮೊಸರು ಹಾಕಿದ್ದು, ನಾನು ಯಾರು ಈ ಕೊಬ್ಬರಿ ಮಿಠಾಯಿಗೆ ಮೊಸರು ಹಾಕಿದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಟ್ ಟೇಸ್ಟಲ್ಲಿ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೂಶ್ವಲಿ ಪಾಕದಲ್ಲಿ ಎಲ್ಲ ನಾವು ಮಾಡೋ ಬದಲು ಇದು ತುಂಬ ಚೆನ್ನಾಗಿದೆ. ಉದುರುದ್ರಾಗೂ ಕೂಡ ಸಿಗುತ್ತೆ. ಆ ಪೀಸ್ ಕೂಡ ರೆಡಿ, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ನನ್ನನ್ನಂತೂ ನೀವು ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ದಕ್ಕೆ ತುಂಬ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ, ಸೊ ಆ ನೆನಪುಗಳ ಒಂದು ಕೊಬ್ಬರಿ ಮಿಠಾಯಿ ಅಲ್ಲಿ ಸಿಗ್ತಾ ಇದ್ದಿದ್ದು, ಅದು ಎಷ್ಟು ನಾವು ಮಾಡಿದ್ರು ಆ ಟೇಸ್ಟ್ ಬರ್ತಾ ಇರಲಿಲ್ಲ. ಆ ಶೇಪ್ ಅದೇನು ಬಾಯಿಗೆ ಹಾಕಿದ ತಕ್ಷಣ ಪುಡಿ ಪುಡಿ ಆಗ್ತಾ ಇತ್ತು. ಇದು ಎಕ್ಸಾಕ್ಟ್ ಅದೇ ಆಗಿದೆ, ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ 3 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೊ ಮಚ್. ಇದಂತೂ ಸ್ಪೈಸಿಯಾಗಿ ಟೇಸ್ಟ್ ಬಡ್ಸಲ್ಲೆಲ್ಲ ತುಂಬ ಒಳ್ಳೆ ಫ್ಲೇವರ್ಸ್ ಕೊಡ್ತಾ ಇದೆ. ಸೊ ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ್ದು. ಅದಾದ ನಂತರ ಈ ಒಂದು ಕೊಬ್ಬರಿ ಮಿಠಾಯಿ ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ನನಗೆ ಸ್ಕೂಲ್ ಲೈಫ್ ಕರ್ಕೊಂಡು ಹೋದರು, ಮತ್ತೊಮ್ಮೆ ಆ ನೆನಪು ಮರುಕಳಿಸಿದ್ರು. ತುಂಬ ಚೆನ್ನಾಗಿದೆ. ನಾನು ಖಾಲಿ ಮಾಡ್ಕೊಂಬರ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ರೀತಿಯಾದಂಥ ಸೂಪರ್ ರೆಸಿಪೀಸೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.